5 ವರ್ಷಕ್ಕೆ ಸಾಲವನ್ನು ನೀಡಿದ್ರೆ ಮುಗಿದೋಗ್ಬಿಟ್ಟು ಸಿಬಿಲ್ ರೈಸ್ ಆಗ್ಬಿಟ್ಟು ಅಂತ ತಿಳ್ಕೊಳ್ತೇವೆ. ಆ 5 ವರ್ಷದಲ್ಲಿ ಎಷ್ಟು EMI ಡ್ಯೂ ಆಯ್ತು, ನಾವು ಎಷ್ಟು ಲೇಟ್ ಪೇಮೆಂಟ್ ಮಾಡಿದ್ವಿ, ಎಷ್ಟು DPDಗಳು ಆಯ್ತು, ಎಷ್ಟು SMA 1, SMA 2, SMA 3 ಆಯ್ತು. ಅದಾದ ನಂತರ ಏನಾಯ್ತು, ಸಿವಿಲ್ಗೆ ಇನ್ನೊಂದು ಓಲ್ಡ್ ಸೆಟಲ್ಮೆಂಟ್ ಆಯ್ತು ಅಂತ ತಿಳ್ಕೊಳ್ಳೋದೇ ಇಲ್ಲ. ಇದರ ಅರಿವು ನಮಗೆ ಇರೋದೇ ಇಲ್ಲ. ಹೀಗಿದ್ದಾಗ ಸಿವಿಲ್ ಮಾತಾಡುತ್ತೆ. ಇದರ ಜೊತೆ ಸಿವಿಲ್ ಸ್ಕೋರ್ ಒಂದೇ ಅಲ್ಲ, ಇಂಟರ್ನಲ್ ಸ್ಕೋರ್ ಅನ್ನ ಬ್ಯಾಂಕ್ ತುಂಬಾ ಕನ್ಸಿಡರ್ ಮಾಡುತ್ತೆ. ಸಿವಿಲ್ ಸ್ಕೋರ್ ತುಂಬಾ ಚೆನ್ನಾಗಿರುತ್ತೆ, ಇಂಟರ್ನಲ್ ಸ್ಕೋರ್ ಇಲ್ಲ ಆದ್ರೂ ಕೂಡ ಯಾರಿಗೂ ಕೂಡ ಲೋನ್ ಆಗಲ್ಲ. ಇಫ್ ಮ್ಯಾನೇಜರ್ ರಿಸ್ಕ್ ಅಲ್ಲಿ ಏನಾದರೂ ಲೋನ್ ಅನ್ನ ಕೊಟ್ಟರು ಅಂತ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಹೈಯೆಸ್ಟ್ ಇಂಟ್ರೆಸ್ಟ್ ಅನ್ನ ನಮಗೆ ಅಪ್ಲೈ ಮಾಡಿರ್ತಾರೆ, ನಮಗೆ ಗೊತ್ತೇ ಇಲ್ಲ. ಇಂಟರ್ನಲ್ ಸ್ಕೋರ್ ಏನಪ್ಪಾ ಅಂತಂದ್ರೆ ನಾವೇನ್ ಮಾಡ್ತೇವೆ, ಸಂಬಳ ಆಗದೆ ತಡ, ಅಕೌಂಟ್ ದುಡ್ಡೇ ಬಿಡಲ್ಲ, ಎಲ್ಲೆಲ್ಲಿ ಕಳಿಸ್ಬಿಡುತ್ತೆ. 30ನೇ ತಾರೀಕು ಕೂಡ ನಾವೇನೇನು ಬೇಕು ಎಲ್ಲ ಮಾಡ್ಕೊಂಡಿರ್ತೇವೆ, ದಿಕ್ಕಾಪಾದಾಗಿ ದುಡ್ಡು ಹೋಗುತ್ತೆ. ಇನ್ನೇನು ಸಂಬಳ 5 ದಿವಸದಲ್ಲಿ 1,000 ರೂಪಾಯಿ ಇರುತ್ತೆ, 70,000 ಕ್ರೆಡಿಟ್ ಆಗ. ಇದನ್ನ ಅಕೌಂಟಿನ ಅವರೇಜ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ನಮ್ಮ ಖಾತೆಯಲ್ಲಿ ನಾವು ದುಡ್ಡು ಬೇಕು. ಇದನ್ನ ಸಿಬಿಲ್ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಇವನ ಅಕೌಂಟ್ ದುಡ್ಡೇ ಬಿಡ್ತಾ ಇಲ್ಲಪ್ಪ, ಇವ್ನಿಗೆ ಲೋನ್ ಕೊಟ್ರೆ ಮುಂದೆ ನಮ್ಮ ಬ್ಯಾಂಕಿಗೆ ಸಾಲ ಕಟ್ತಾನೆ, ಇವನಿಗೆ ಸಾಲ ಯಾಕೆ ಕೊಡ್ಬೇಕು, ಇದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಇದರ ಜೊತೆಗೆ ನಾವು ಕಾಸ್ಟ್ ಲೋನ್ ಅನ್ನ ಯಾವ ರೀತಿ ಈ EMI ಗಳನ್ನ ರೀಪೇಮೆಂಟ್ ಮಾಡಿದೀವಿ ಅಂತ ಕೂಡ ಸಿವಿಲ್ ತುಂಬಾ ನೀಟ್ ಅಬ್ಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಸ್ಕೋರ್ ಇದೆ, ಫೈರ್ ಅಂದ್ರೆ ಫಿಕ್ಸ್ಡ್ ಆಬ್ಲಿಗೇಷನ್ ಇನ್ಕಮ್ ರೇಷಿಯೋ ಅಂತ. ಇದು ನಮ್ಮ ಅನುಭವಕ್ಕೆ ಒಬ್ಬರಿಗೂ ಕೂಡ ಇಲ್ಲ. ಬ್ಯಾಂಕಿಗೆ ಮೊನ್ನೆ ಒಬ್ಬ ನಮ್ಮ ಸ್ನೇಹಿತ ರಾಯಚೂರನ್ನು ವಾದ ಮಾಡ್ತಾ ಇದ್ದ, 780 ಬ್ಯಾಕ್ಟೀರಿಯನ್ ಸಾಯಿತು ಅಂತ ನನಗೆ ಲೋನ್ ಕೊಡ್ತಾ ಇಲ್ಲ ಅಂತ. ತುಂಬಾ ಸಿಂಪಲ್, ಅವನ ಅಕೌಂಟ್ 82,000 ಕ್ರೆಡಿಟ್ ಆಗ್ತಾ ಇತ್ತು. ಅವನ ಫೈರ್ ಎಷ್ಟಿತ್ತು ಅಂತಂದ್ರೆ ಹತ್ತಿರ 50,000 ರೂಪಾಯಿ ಇತ್ತು. ಫೈರ್ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಸ್ಥಿರ ಆದಾಯದಲ್ಲಿ ಏನಾಗುತ್ತೆ, 50ರಿಂದ 55% ಮಾತ್ರ EMIಗೆ ನಾವು ಪೇಮೆಂಟ್ ಮಾಡೋದಕ್ಕೆ ಎಲಿಜಿಬಿಲಿಟಿ ಇರುತ್ತೆ. ಇದರ ಅರ್ಥ ನಮಗೆ ಗೊತ್ತೇ ಇರಲ್ಲ. ಅವನಿಗೆ 80,000 ಸಂಬಳದಲ್ಲಿ 40,000 ರೂಪಾಯಿನ ಮಾತ್ರ EMI ಕಟ್ಟಬೇಕು. ಆದ್ರೆ ಆಲ್ರೆಡಿ ಏನಾಗ್ತಾ ಇದೆ, ಫೈರ್ 50% ಕ್ರಾಸ್ ಆಗೋಗ್ಬಿಟ್ಟಿದೆ. ಅವ್ನು ವಾದ ಮಾಡ್ತಾ ಇದ್ದಾರೆ, ನಾನು 20,000 ಎಕ್ಸ್ಟ್ರಾ ಕಟ್ಟಕ್ಕೆ ರೆಡಿ ಇದ್ದೀನಿ, ಈ ಬ್ಯಾಂಕ್ ಅವರು ನನಗೆ ಲೋನ್ ಕೊಡ್ತಾ ಇಲ್ಲ ಅಂತ. ಅಂದ್ರೆ ನೀನು ಏನ್ ಲೋನ್ ತೊಗೊಳಕ್ ರೆಡಿ ಇದ್ರು ಕೊಡ್ತೀವಿ ಅಂತ ಅರ್ಥ ಅಲ್ಲ. RBI ಮತ್ತು ಸೆಬಿ ಇವುಗಳ ರೂಲ್ಸ್ ಅನ್ನ ಕಡ್ಡಾಯವಾಗಿ ಎಲ್ಲಾ ಬ್ಯಾಂಕ್ಗಳು ಫಾಲೋ ಮಾಡಲೇಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನು ಹಲವಾರು ರೀತಿಯ ಸ್ಕೋರ್ಗಳು ಬರ್ತಾ ಹೋಗುತ್ತೆ. ಸ್ನೇಹಿತರೆ, ಇನ್ನೊಂದು 2 ಪಾಯಿಂಟ್ ಹೇಳ್ಬಿಟ್ಟು ನಾನು ಸಿವಿಲ್ ಅನ್ನು ಮುಗಿಸ್ತೀನಿ. ಇದು ಒಂದೇ ಹೇಳಕ್ ನಡೆಯಿಲ್ಲ, ತುಂಬಾ ಇಂಪಾರ್ಟೆಂಟ್ ಆದ ಮಾಹಿತಿ ತುಂಬಾ ಇದೆ, ಮುಂದೆ ನಾನು ಹೇಳ್ತಾ ಹೋಗ್ತೇನೆ. ಸಿವಿಲ್ ಅನ್ನು ನೋಡಿದಾಗ 750ಕ್ಕಿಂತ ಹೆಚ್ಚು ನಿಮ್ಮ ಸಿವಿಲ್ ಸ್ಕೋರ್ ಇದ್ರೆ ಯು ಆರ್ ಎ ಪ್ರೈಮ್ ಕಸ್ಟಮರ್ ಅಂತ. ನೀವು ಬ್ಯಾಂಕಿಗೆ ಹೋದಾಗ ಚೇರ್ ಕೂರಿಸ್ತಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ನಿಮ್ಮನ್ನ ಸಂತೋಷದಿಂದ ಮ್ಯಾನೇಜರ್ ಹೇಳ್ತಾನೆ, ಆಯ್ತಪ್ಪ ನಿಮ್ಮನ್ನ ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನಿಮ್ಮ ಸಿವಿಲ್ ಒಂದೇ ದಿನ ಡ್ಯೂ ಆದ್ರು, ತುಂಬಾ ಜನ ಹೇಳ್ತಾರೆ ನನಗೆ ಲೋನಿನ ಒಂದು ಎಂಕ್ವೈರಿ ಬಂದಾಗ, ಇಲ್ಲ ಕಣಪ್ಪ ನಾನು ಆಯಾಯ ತಿಂಗಳ EMI ಇಂದ ನಾನು ಒಂದು ಕ್ಷಣ ಕೂಡ ಲೇಟ್ ಮಾಡಿಲ್ಲ, ಅಷ್ಟು ನೀಟಾಗಿ ಕಟ್ತಾ ಬಂದಿದ್ದೀನಿ ಅಂತ. ನಾನು ಹೇಳ್ತೀನಿ, ಎಷ್ಟನೇ ತಾರೀಕಿಗೆ EMI ಡೇಟ್ ಇರೋದು ಅಂತ. 5ನೇ ತಾರೀಕಿದೆ ಅಂತ ಹೇಳ್ತಾರೆ. ಯಾವಾಗ ಕಟ್ಟಿದೆ? 15ನೇ ತಾರೀಕು ಕಟ್ಟಿದೆ ಅಂತ. ಎಷ್ಟು ತಿಂಗಳು ಕರೆಕ್ಟಾಗಿ ಕಟ್ಟಿದೆಯಾ ಅಂತಾರೆ. ಪ್ರತಿ ತಿಂಗಳು ಸಂಬಳ ಲೇಟ್ ಆಗುತ್ತಪ್ಪ, ನಾನು ಲೇಟ್ ಆಗಿ ಕಟ್ಟಿದ್ದು ನನ್ನ ತಪ್ಪಲ್ಲ ಅಂತ. ಇದು ನಮ್ಮ ತಪ್ಪೆ, ಖಂಡಿತವಾಗಿ ಬ್ಯಾಂಕ್ನ ತಪ್ಪಲ್ಲ, ನಮ್ಮ ತಪ್ಪೆ. ಭೂಮಿಯ ಮೇಲೆ ಏನಾದ್ರೂ ನಾವು ಕೇಳಿದ ಸಮಯಕ್ಕೆ ದುಡ್ಡನ್ನು ಕೊಡೋರು ಯಾರಾದ್ರೂ ಇದ್ರೆ, ಬಾಲ್ಯದಲ್ಲಿ ತಂದೆ ತಾಯಿ ಬಿಟ್ರೆ ವಯಸ್ಕರ ಆದ್ಮೇಲೆ ಬ್ಯಾಂಕ್ಗಳು ಮಾತ್ರ. ಬ್ಯಾಂಕ್ಗಳನ್ನು ಬಿಟ್ಟರೆ ಯಾರು ಕೊಡಲ್ಲ. ಬ್ಯಾಂಕ್ಗಳು ಅತ್ಯುತ್ತಮವಾದಂತಹ ಆರ್ಥಿಕ ಸ್ನೇಹಿತರು. ನೀವು ಬ್ಯಾಂಕ್ಗಳನ್ನ ಎಷ್ಟು ಉತ್ತಮವಾಗಿ ಅವುಗಳ ನಿಯಮಗಳನ್ನ ಪಾಲಿಸಿ ನೀವು ಬಳಸ್ಕೊಳ್ತೀರೋ, ನಮ್ಮ ಜೀವನದಲ್ಲಿ ಅಷ್ಟು ಉತ್ತಮವಾಗಿ ಬೆಳಿಬಹುದು. ಅದಕ್ಕೆ ನನ್ನ ಉದಾಹರಣೆ ಇದೆ, ನಾನು ಹೇಳ್ತೀನಿ. ನನ್ನ 2 ಎಕ್ಸಾಂಪಲ್ ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಹೌಸಿಂಗ್ ಲೋನಿನಲ್ಲಿ ಶೇಕಡ 70 ಲಕ್ಷ ರೂಪಾಯಿಯನ್ನು ನಾನು ಉಳಿಸಿದೆ. ಸ್ನೇಹಿತರೆ, ಸಂತೋಷವಾಗಿ ಹೇಳ್ತೀನಿ, ನಾನು ಹೌಸಿಂಗ್ ಲೋನ್ ತಗೊಂಡಿದ್ದೆ 60 ಲಕ್ಷ. ಬ್ಯಾಂಕಿನ ಇಡೀ ಟೀಮ್ ನನ್ನ ಮನೆಗೆ 3 ಸಲ ಬಂದಿತ್ತು, ಸರ್ ದಯವಿಟ್ಟು ನಮ್ಮ ಬ್ಯಾಂಕ್ ಬಿಟ್ಟು ಹೋಗಬೇಡಿ ಅಂತ. ಯಾಕೆಂದ್ರೆ ರೀಸನ್ ಕೂಡ ಹೇಳ್ತೀನಿ. ಇನ್ನೊಂದು ಬ್ಯಾಂಕ್ ಬಂದಿದ್ರು, ಸರ್ ದಯವಿಟ್ಟು ನಮ್ಮ ಬ್ಯಾಂಕಿಗೆ ಬನ್ನಿ ಸರ್, ಏನ್ ಬೇಕು ಫೆಸಿಲಿಟಿ ಕೊಡ್ತೀವಿ ಅಂತ. ಕಾರಣ ಏನು ಅಂತಂದ್ರೆ ನಾನು ಅವೇರ್ನೆಸ್ ಮಾಡ್ತಾ ಇದ್ದೆ ಬ್ಯಾಂಕ್ಗಳ ಬಗ್ಗೆ, ಮತ್ತೆ ನಮ್ಮ ನೌಕರರಿಗೆ ಎಲ್ಲರಿಗೂ ಅವೇರ್ನೆಸ್ ಮಾಡ್ತಾ ಇದೆ ಯಾವ ಯಾವ ರೀತಿಯ ನಷ್ಟಗಳಾಗ್ತಾ ಇದೆ ಅಂತ. ನನ್ನ ಒಂದು ನಿರ್ಧಾರದಿಂದ 70 ಲಕ್ಷ ರೂಪಾಯಿ ಉಳಿಸಿದೀನಿ ಅಂತಂದ್ರೆ, ನಿಮಗೂ ಕೂಡ ನಿಮ್ಮ ಜೀವಮಾನದ ಅರ್ನಿಂಗ್ಸ್ ನಲ್ಲಿ ನೀವು ಕೂಡ ಲಕ್ಷಾಂತರ ರೂಪಾಯಿಯನ್ನ ಖಂಡಿತವಾಗಿ ಉಳಿಸಬಹುದು. ನಾವು ಇಲ್ಲಿ ಕೆಲಸ ಮಾಡ್ತಾ ಇರೋದೇ ದುಡಿಯೋದಕ್ಕೋಸ್ಕರ. ಈ 50ರಿಂದ 60 ವರ್ಷಗಳ ಹಿಂದೆ ಇತ್ತು ಶಿಕ್ಷಕ ಸೇವೆ, ಇವಾಗ ಶಿಕ್ಷಕ ಉದ್ಯೋಗವಾಗಿದೆ. ನಾವ್ ಯಾರು ಕೂಡ ಸೇವೆ ಮಾಡ್ತಾ ಇಲ್ಲ, ನಾವು ಉದ್ಯೋಗ ಮಾಡ್ತಾ ಇದ್ದೀವಿ ಅಲ್ವಾ, ಸತ್ಯ ತಾನೆ? ಇಂಥ ಉದ್ಯೋಗವನ್ನು ಹೇಗೆ ಮಾಡ್ತಾ ಇದೀವಿ? ನಮ್ಮ ಜೀವನವನ್ನು ಸುಭದ್ರವಾಗಿ ಕಟ್ಕೊಳ್ಳಕ್ಕೆ,
ನಮ್ಮ ಹೆಂಡತಿ ಮತ್ತು ಮಕ್ಕಳಿಗೆ ಒಂದು ಉತ್ತಮವಾದ ಜೀವನವನ್ನು ಕೊಡೋದಕ್ಕೆ ಹಾಗೂ ನಮ್ಮ ಭವಿಷ್ಯ ಒಂದು ಉಜ್ವಲವಾಗಿ ಇರೋದಕ್ಕೆ ಮಾಡ್ತಾ ಇದ್ದೇವೆ. ನಮ್ಮ ಆದಾಯ ನಿರ್ದಿಷ್ಟ ಆದಾಯ ಅಲ್ವಾ? ಹೀಗಿದ್ದಾಗ ನಾವು ಪೈಸೆ ಕೂಡ ಉಳಿಸಲೇಬೇಕು. ಬ್ಯಾಂಕ್ಗಳು ಪ್ರತಿ ವರ್ಷ 8,000 ಕೋಟಿ 10,000 ಕೋಟಿ ಲಾಭ ಮಾಡ್ತಿದ್ದಾವೆ. ಯಾರಿಂದ ಮಾಡ್ತಾ ಇದ್ದಾವೆ? ನಮ್ಮ ಸ್ವಯಂಕೃತ ಅಪರಾಧಗಳಿಂದ ಬ್ಯಾಂಕ್ಗಳಿಗೆ ನಾವು ನಮ್ಮ ಅರ್ನಿಂಗ್ಸ್ ನಾವು ಬಿಟ್ಕೊಡ್ತಾ ಇದ್ದೇವೆ. ಏನಾಗುತ್ತೋ ನಿಮ್ಮ ಸಿಬಿಲ್ ಹತ್ತಿರ 100 ಅಂಕಗಳು ಬಿದ್ದೋಗಿರುತ್ತೆ. 700ಕ್ಕಿಂತ ಕಡಿಮೆ ಇತ್ತು ಅಂದ್ರೆ ನಿಮ್ಮನ್ನ ತಿರುಗಿ ನೋಡಲ್ಲ ಬ್ಯಾಂಕ್ಗಳು, ನನ್ನನ್ನು ಸೇರಿಸಿ ನೋಡಲ್ಲ. 750ಕ್ಕಿಂತ ಮೇಲಿದ್ರೆ ಮಾತ್ರ ಪ್ರೈಮ್ ಕಸ್ಟಮರ್ ಅಂತ ನೋಡ್ತಾರೆ. 750ರಿಂದ 700 ರೂಪಾಯಿವರೆಗೆ ಸಿಬಿಲ್ ಸ್ಕೋರ್ ಇತ್ತು ಅಂದ್ರೆ ನಿಮಗೆ ಅಡ್ವರ್ಟೈಸ್ ಮಾಡ್ತಕ್ಕಂತಹ ಏನು ಅವರು ಹೇಳ್ತಾ ಇರ್ತಾರೆ ಸ್ಪೆಷಲ್ ರೇಟ್ ಆಫ್ ಇಂಟ್ರೆಸ್ಟ್, ಅದು ಯಾರಿಗೂ ಕೂಡ ಸಿಗಲ್ಲ. ಇದನ್ನ 90 ದಿನ ಏನಾದರೂ ನಮ್ಮ ಡ್ಯೂ ಕಂಟಿನ್ಯೂ ಆಯ್ತಪ್ಪ ಅಂತ ಅಂದ್ರೆ ನಾವು EMI ಕರೆಕ್ಟ್ ಪೇ ಮಾಡೋದೇ ಇಲ್ಲ. ಏನಂತ ಬಳಸ್ಕೊಂಡ್ಬಿಡ್ತೀವಿ, ಕಟ್ಟಿದ್ರೆ ಆಯ್ತು ಕೂಡ ಮುಂದಿನ ತಿಂಗಳು, ಕಟ್ಟಿದ್ರೆ ಆಯ್ತು ಕೂಡ ಮುಂದಿನ ತಿಂಗಳು ಅಂತ. ಇದನ್ನ ನಾವು ಏನಂತ ಹೇಳ್ತೀವಿ? NPA ಅಂತ ಕರಿತೀವಿ, ಅಂದ್ರೆ ನಾನ್ ಪೇಮೆಂಟ್ ಅಕೌಂಟ್ ಅಂತ. ಅಲ್ಲಿ ತುಂಬಾ ಸೀರಿಯಸ್ ಆಯ್ತು. ನಿಮಗೆ ಹತ್ತಿರ ಮುಂದಿನ 6ರಿಂದ 7 ತಿಂಗಳವರೆಗೆ ಲೋನ್ಗಳು ಆಗೋದೇ ಇಲ್ಲ. ನಮಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗಿದ್ದನ್ನು ಕೊಡೋದು ಯಾವ್ದಪ್ಪ ಅಂದ್ರೆ ನಮ್ಮ ಬ್ಯಾಂಕ್ಗಳೇ. ಆ ಬ್ಯಾಂಕ್ಗಳನ್ನ ತುಂಬಾ ಜನ ಬಳಸಬೇಕು. ಇನ್ನೂ ತುಂಬಾ ಜನ ಏನ್ ತಪ್ಪು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅಕೌಂಟ್ ಸೆಟಲ್ಮೆಂಟ್ ಮಾಡ್ತಾರೆ. ಕೇಳಿದಿರ ನೀವು? ಅಕೌಂಟ್ ಸೆಟಲ್ಮೆಂಟ್, ಒನ್ ಟೈಮ್ ಸೆಟಲ್ಮೆಂಟ್. ಇದಕ್ಕೂ ಕೂಡ ಅತ್ಯುತ್ತಮವಾದ ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರೆ ಬ್ಯಾಂಕ್ಗಳಲ್ಲಿ ನಮ್ಮ ಅಣ್ಣನೋ ತಮ್ಮನೋ ಅಕ್ಕನೋ ಅಕಸ್ಮಾತ್ ಯಾರೋ ಲೋನ್ ಅನ್ನ ತಗೊಂಡಿರ್ತೀವಿ, ಅವ್ರಿಗೆ ಶ್ಯೂರಿಟಿ ಆಗಿರ್ತೀವಿ, ಇಲ್ಲ ಅಂದ್ರೆ ನಾವೇ ಸಾಲ ತಗೊಂಡಿರ್ತೀವಿ. ತಗೊಂಡು ಏನಾಗ್ಬಿಡುತ್ತೆ, 5 ಲಕ್ಷ ತಗೊಂಡಿರ್ತೀವಿ, ಬಡ್ಡಿಯಿಂದ ನಾವು ಪಾವತಿ ಮಾಡಿರಲ್ಲ, EMI ಪಾವತಿ ಮಾಡಿರಲ್ಲ, ಡಿಫಾಲ್ಟ್ ಚಾರ್ಜಸ್, ಆ ಚಾರ್ಜಸ್, ಈ ಚಾರ್ಜಸ್ ಎಲ್ಲ ಸೇರ್ಕೊಂಡು 10 ಲಕ್ಷ ಆಗಿರುತ್ತೆ. ಬ್ಯಾಂಕ್ ಬೇಕಾದ್ರೆ ನನ್ನ ಮನೆ ಬಾಗಿಲಿಗೆ ಬರಲಿ, ಕೊಟ್ಟು ಇಸ್ಕೊಂಡು ಇಲ್ಲಿ ಹೋಗ್ಲಿ, ದುಡ್ಡು ಕಟ್ಟಲ್ಲ ಅಂತ ಕೂತ್ಕೊಳ್ತೀವಿ. ಹಿಂಗಾದಾಗ ಒನ್ ಟೈಮ್ ಸೆಟಲ್ಮೆಂಟ್ OTS ಅಂತ ಬರುತ್ತೆ. ಈ OTS ಜೀವಮಾನದಲ್ಲಿ ನಮಗೆ ನಾವೇ ಹಾಕಿಕೊಳ್ಳುವ 3 ನಾಮ ಇದೆ. ಜೀವಮಾನದಲ್ಲಿ ದುಡ್ಡು ಹುಟ್ಟದೇ ಇಲ್ಲ. ಏನ್ ಮಾಡುತ್ತೆ ಬ್ಯಾಂಕು, ಅವರಿಗೆ ಪ್ರಿನ್ಸಿಪಲ್ ಅಮೌಂಟ್ ಬಂದ್ರೆ ಸಾಕಪ್ಪ ಅಂತ OTS ಮಾಡ್ಬಿಟ್ಟು ಮನೆ ಪಕ್ಷ ನಾನು 5 ಲಕ್ಷ ಕಟ್ತೀನಿ, 4 ಲಕ್ಷ ಕೊಡ್ತೀನಿ ಅಂತ ಬ್ಯಾಂಕಿಗೆ ನಾವು ಬ್ಲಾಕ್ ಮೇಲ್ ಮಾಡ್ತೀವಿ. ಯಾಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದೇ ಇಲ್ಲ. ಸರಿಯಪ್ಪ ಆಯ್ತು ಅಂತಂದು ಡಿಫಾಲ್ಟ್ ಮಾಡ್ಬಿಟ್ಟು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬಿಟ್ಟು ಅಮೌಂಟ್ ಅನ್ನು ಕಟ್ಟಿಸ್ಬಿಟ್ಟು ಬ್ಯಾಂಕ್ ಅಲ್ಲಿ ಹೋಗ್ಬಿಡ್ತಾರೆ ಅಲ್ವಾ? ಹೋದ್ಮೇಲೆ ಮುಗಿತು, ನಮ್ಮ ಪಾನ್ ಕಾರ್ಡ್ ಅಲ್ಲಿ ಲೈಫ್ ಟೈಮ್ ಎಂಟರಿ ಆಗುತ್ತೆ OTS ಕ್ಯಾಂಡಿಡೇಟ್, OTS ಕಸ್ಟಮರ್ ಅಂತ. ನೀವು ಇಡೀ ಭಾರತದ ಯಾವುದೇ ಬ್ಯಾಂಕ್ಗಳಿಗೆ ಹೋದ್ರೆ ನಯಾ ಪೈಸೆ ಹುಟ್ಟಲ್ಲ ಅಲ್ವಾ? ಸ್ನೇಹಿತರಿಂದ ಎಷ್ಟು ಇಸ್ಕೋಬಹುದು? 50,000 20,000, ತುಂಬಾ ಆತ್ಮೀಯರು ಲಕ್ಷ ಇಸ್ಕೋಬಹುದು. ಮನೆ ಕಟ್ಟಬೇಕು ಅಂತ ಇರ್ತೀರಾ, ಏನ್ ಮಾಡ್ತೀರಾ? 50 ಲಕ್ಷ ಬೇಕು, ಕೋಟಿ ಗಟ್ಟಲೆ ಬೇಕು, ದೊಡ್ಡ ದೊಡ್ಡ ಕನಸುಗಳಿರುತ್ತೆ. ಇಷ್ಟವಾದ ಒಂದು ಮನೆ ಕಟ್ಟದೆ ನಮ್ಮ ಶಿಕ್ಷಕರಿಗೆ ಒಂದು ಕನಸು. ಇಂಥ ಟೈಮಲ್ಲಿ OTS ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಲಾಸ್ಟ್ ಟೈಮ್ ಶಿಕಾರಿಪುರದಲ್ಲಿ ಹೀಗೆ ಆಯ್ತು. ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸ್ನೇಹಿತ ಶ್ರೀಧರ್ ಅಂತ, ಅವರ ಅಣ್ಣನ ಏನ್ ಮಾಡ್ಬಿಟ್ಟಿದ್ರು, ಶೂರಿಟಿ ಹಾಕಿದ್ದಾರೆ, ಇವರಿಗೆ ಗೊತ್ತೇ ಇಲ್ಲ, ಅವರು ಹುಟ್ಟು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಲೋನೇ ಆಗಿಲ್ಲ. ಏನ್ ಮಾಡಕ್ಕಾಗುತ್ತೆ? ನಮ್ಮ ಲೈಫಿಗೆ ನಾವೇ ತೊಂದರೆ ಮಾಡ್ಕೊಳ್ತಾ ಹೋಗ್ತೀವಿ ಅಲ್ವಾ? ಸರಿ, ಇಲ್ಲಿಗೆ ಸಾಕು. ಈ ಸಿಬಿಲ್ ವಿಚಾರವನ್ನು ನಾವು ಬಿಡೋಣ, ಮುಂದಕ್ಕೆ ಹೋಗೋಣ. ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ನಿಮ್ಮೆಲ್ಲರ ದೊಡ್ಡ ಕನಸು ಮನೆ ಕಟ್ಟೋದು. ಮಾತಾಡೋಣ. ಬೋರ್ ಆಗ್ತಾ ಇಲ್ಲ ತಾನೆ ಯಾರಿಗೂ ಕೂಡ? ಬೋರ್ ಆಗ್ತಾ ಇದೆಯಾ? ಬೋರ್ ಆಗ್ತಾ ಇಲ್ಲ ಅಂತ ನನಗೂ ಮಾತಾಡಕ್ಕೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಮಾತಾಡ್ತಾ ಹೋಗ್ತೀನಿ. ವಾರನ್ ಬಫೆಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಮೊದಲು ನಾವು ಉಳಿತಾಯ ಮಾಡಬೇಕು, ಆಮೇಲೆ ಖರ್ಚು ಮಾಡಬೇಕು. ಆದ್ರೆ ನಾವು ಭಾರತೀಯರು ಅದನ್ನು ಮಾಡ್ತಾ ಇಲ್ಲ. ಮೊದಲು ಖರ್ಚು ಮಾಡ್ತಾ ಇದೀವಿ, ಆಮೇಲೆ ನಾವೆಲ್ಲ ಉಳಿತಾಯ ಮಾಡ್ತಾ ಇದೀವಿ. ಈ ತರ ದುಡ್ಡು ನಮ್ಮ ಲೈಫಲ್ಲಿ ಇರೋದೇ ಇಲ್ಲ ಯಾವತ್ತೂ ಕೂಡ. ಮೊದಲು ನಾವೇನ್ ಮಾಡಬೇಕು? ಉಳಿತಾಯ ಮಾಡಬೇಕು ಜೀವನಕ್ಕೆ ಮತ್ತೆ ಭವಿಷ್ಯಕ್ಕೆ. ಅದಾದ ನಂತರ ಉಳಿದುದನ್ನ ನಾವೇನ್ ಮಾಡಬೇಕು? ಖರ್ಚು ಮಾಡಬೇಕು. ಇದನ್ನ ವಾರನ್ ಬಫೆಟ್ ಹೇಳಿದ. ಅದಕ್ಕೆ ಅವನು ಪ್ರಪಂಚದ ಪ್ರಖ್ಯಾತ ಶ್ರೀಮಂತ ಆದ. ನಾವೇನ್ ಮಾಡ್ತಿದ್ವಿ? ಅವನಿಗೆ ಕಸ್ಟಮರ್ ಆಗಿದೆ ಅಲ್ವಾ? ಸರಿ, ಎಲ್ಲರಿಗೂ ಕೂಡ ಮನೆ ಕಟ್ಟ ಕನಸು ಬರುತ್ತೆ. ಬ್ಯಾಂಕಿಗೆ ನಾವು ನೀವು ಹೋಗ್ತೀವಿ. ಇದು ನಮ್ಮ ಸ್ನೇಹಿತರು 10 ಜನರಲ್ಲಿ ಆಗಿರ್ತಕ್ಕಂಥ ಒಂದು ಕೇಸು. ಇದನ್ನ ನಾನು ದೀರ್ಘವಾಗಿ ನಿಮ್ಮ ಹತ್ರ ಮಾತಾಡಕ್ಕೆ ಇಷ್ಟಪಡ್ತೀನಿ.